ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಲಂಚಾವತಾರ ಪ್ರಕರಣ ಆರೋಪವನ್ನ ಅಲ್ಲಗಳೆದಿದ್ದಾರೆ ಸಚಿವ ತಿಮ್ಮಾಪುರ್. ನನ್ನ ಪಾತ್ರ ಇದರಲ್ಲಿ ಇಲ್ಲ. ಕೆಲವರು ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿರ್ತಾರೆ, ನಮ್ಮ ಹೆಸರನ್ನು ಮಾಡ್ಕೋತಾರೆ. ಹೆಸರು ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಹಣ ಬರುತ್ತೆ, ಮಿನಿಸ್ಟ್ರು ಅಂದ್ರೆ ಮಾತ್ರ ದುಡ್ಡು ಬರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲೂ ಈ ರೀತಿ ನಡೆದಿದೆ ಅಂತ ಅವರ ಸಮರ್ಥನೆ. ಆಂತರಿಕ ತನಿಖೆಯ ಬಳಿಕ ಸತ್ಯ ಹೊರಬರಲಿದೆ ಅಂತ ತಿಮ್ಮಾಪುರ್ ಅವರು ಮಾತನಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಇಲಾಖೆಯಲ್ಲೂ ಹಿಂಗೆ ನಡೆದಿದೆ, ನಮ್ಮ ಇಲಾಖೆನಲ್ಲೂ ಆಗಿದೆ, ಆದರೆ ನನ್ನ ಪಾತ್ರ ಮಾತ್ರ ಏನೂ ಇಲ್ಲ ಅಂತ ಅವರ ಮಾತು. ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ, ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಆಯಿತು, ಈಗ DC ಜಗದೀಶ್ ಅವ್ರನ್ನೇ ವಿಚಾರಣೆ ಮಾಡಿದಾಗ ಒಂದು ವೇಳೆ ಅವರೇ ಹೇಳಿದ್ರೆ ಹೌದು ಈ ಥರ ಆಗ್ತಾ ಇತ್ತು, ದುಡ್ಡು ಮಂತ್ರಿಗಳಿಗೂ ಹೋಗ್ತಿತ್ತು ಅಂತ ಅವರೇ ಕನ್ಫೆಸ್ ಆಗಿಬಿಟ್ರೆ ಹಾಗಂತೂ ಮುಗೀತು ಕಥೆ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಲಂಚಾವತಾರ ಪ್ರಕರಣ, ಭ್ರಷ್ಟಾಚಾರ ವಿಪರೀತವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಎಲ್ಲದಕ್ಕೂ ಕೊಡ್ತಾರೆ. ಏನೇ ಆರೋಪ ಇದ್ರೂ ದಾಖಲೆಗಳನ್ನ ಕೊಡಲಿ, ನೋಡೋಣ. ಉಪ್ಪು ತಿಂದವರು ನೀರು ಕೊಡಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಆರೋಪ ಸಾಬೀತಾದರೆ ರಾಜೀನಾಮೆ ನೀಡೋದಾಗಿ ಸಚಿವರು ಹೇಳಿದ್ದಾರೆ. ಅಧಿವೇಶನದಲ್ಲಿ ಬೇಕಾದರೆ ಪ್ರಸ್ತಾಪಿಸಲಿ, ಸುಮ್ಮನೆ ಹಿಟ್ ಆ್ಯಂಡ್ ರನ್ ಬೇಡ ಅಂತ. ಯಾರು ಹಿಟ್ ಆ್ಯಂಡ್ ರನ್ ಮಾಡಿರೋದು? ರೆಡ್ ಹ್ಯಾಂಡ್ ಆಗೇ ಸಿಗಾಕೊಂಡಿದ್ದಾರೆ ಅಬಕಾರಿ DC. BJP ಅವ್ರು ಮಾಡ್ತಿರೋದಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ RB ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು.